ಇವತ್ತು ಸ್ಪೆಷಲ್ ಆಗಿ ಪೆಪ್ಪರ್ ಚಿಕನ್ ಕಬಾಬನ್ನು ಮಾಡ್ತಾ ಇದ್ದೇನೆ. ಒಂದೇ ರೀತಿ ಚಿಕನ್ ಕಬಾಬ್ ಮಾಡಿ ಬೇಜಾರಾಗಿದ್ದರೆ ಈ ಪೆಪ್ಪರ್ ಚಿಕನ್ ಕಬಾಬ್ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಅರ್ಧ kg ಚಿಕನನ್ನು ತಗೊಂಡಿದ್ದೇನೆ. ಇದಕ್ಕೆ ಪೆಪ್ಪರ್ ಚಿಕನ್ ಕಬಾಬ್ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಈ ಮಸಾಲ ನಾನೇ ಮನೆಯಲ್ಲಿ ರೆಡಿ ಮಾಡಿರೋದು. ಇದು ನಿಮಗೆ ಬೇಕಿದ್ದಲ್ಲಿ ವೆಬ್ಸೈಟ್ ಡೀಟೇಲ್ ಕೊಟ್ಟಿದ್ದೇನೆ ಸ್ಕ್ರೀನ್ ಮೇಲೆ, ಅದರಿಂದ ನೀವು ಡೈರೆಕ್ಟಾಗಿ ಆರ್ಡ್ರ್ ಮಾಡ್ಬೋದು. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೆ ಸ್ವಲ್ಪ ಗ್ರೈಂಡ್ ಮಾಡಿದರೆ ಆಯಿತು, 2 ಸತಿ ಪಲ್ಸ್ ಮಾಡಿದರೆ ಆಯಿತು. ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಗೆ ನಿಂಬೆ ರಸವನ್ನು ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಒಂದು ಮೊಟ್ಟೆಯನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿದರೆ ಆಯಿತು. ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಕ್ಕೆ ಹೋಗಬೇಡಿ, ಅದು ಟೇಸ್ಟ್ ಅಷ್ಟು ಒಳ್ಳೇದು ಬರೋದಿಲ್ಲ. ಶುಂಠಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕದೆ ಪಲ್ಸ್ ಮಾಡಿ ತೆಗೀರಿ, ಆಯಿತಾ. ಈಗ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದ ನಂತರ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಆ ಕರಿಬೇವಿನ ಸೊಪ್ಪು ಮತ್ತು ಆ ಬೆಳ್ಳುಳ್ಳಿ ಅದೆಲ್ಲ ಬಾಯಿಗೆ ಕಚ್ಚಲಿಕ್ಕೆ ಸಿಗಬೇಕು ಕಬಾಬ್ ತಿನ್ನುವಾಗ, ಆಗ ಮಾತ್ರ ಅದು ಟೇಸ್ಟಿಯಾಗಿ ಬರ್ತದೆ. ನೋಡಿ, ಈಗ ತುಂಬಾ ಈಸಿಯಾಗಿ ಮಾಡುವಂಥ ಪೆಪ್ಪರ್ ಚಿಕನ್ ಕಬಾಬ್ ರೆಡಿಯಾಗಿದೆ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರ್ತದೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ, ನೀವು ಹೇಳಬೇಕು ಯಾವ ರೀತಿ ಆಗಿದೆ ಅಂತ. ಟ್ರೈ ಮಾಡಿ ಆಯಿತಾ, ಅಷ್ಟು ಒಳ್ಳೆಯದಾಗ್ತದೆ ಇದು. ಆಲ್ ಓವರ್ ಇಂಡಿಯಾ ನಾವು ಹೋಮ್ ಡೆಲಿವರಿ ಕೊಡ್ತಾ ಇದ್ದೇವೆ ಆಯಿತಾ. ವೆಬ್ಸೈಟಿಂದ ಆರ್ಡರ್ ಮಾಡಿದರೆ ಆಯಿತು. ಓಕೆ, ಬಾಯ್.